ಹಲೋ ಎವ್ರಿವನ್, ವೆಲ್ಕಮ್ ಟು ದ ಟ್ರೇಡಿಂಗ್ ಹಬ್ ಯೂಟ್ಯೂಬ್ ಚಾನಲ್. ಇವತ್ತು ನಿಫ್ಟಿ 50 ಅಂದ್ರೆ ಏನು, ನಿಫ್ಟಿ 50ಯಲ್ಲಿ ಯಾವ್ಯಾವ ಸೆಕ್ಟರ್ ಹೋಲ್ಡ್ ಮಾಡುತ್ತೆ, ಯಾವ್ದು ನಿಫ್ಟಿ 50ಯಲ್ಲಿ ಟಾಪ್ 10 ಸ್ಟಾಕ್ಸ್ ಅಂತ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ನಿಫ್ಟಿ 50 ಏನಪ್ಪಾ ಈ ನಿಫ್ಟಿ 50 ಅಂದ್ರೆ ಟಾಪ್ 50 ಕಂಪನೀಸ್ ಆಫ್ ಇಂಡಿಯಾ ಬೇಸ್ಡ್ ಆನ್ ದ ಮಾರ್ಕೆಟ್ ಕ್ಯಾಪಿಟಲ್. NSE ಅಲ್ಲಿ BSE ಅಲ್ಲಿ ಎರಡು ಸೇರಿಸಿದ್ರೆ ಸುಮಾರು ಸ್ಟಾಕ್ ಮಾರ್ಕೆಟ್ ಅಲ್ಲಿ 6,000 ಸ್ಟಾಕ್ಸ್ ಇದೆ. ಆ 6,000 ಸ್ಟಾಕ್ಸ್ ಅಲ್ಲಿ ಟಾಪ್ 50 ರಿಚ್ ಕಂಪನಿಗಳನ್ನ ಒಂದು ಗ್ರೂಪ್ ಮಾಡಿದ್ದಾರೆ. ಆ ಗ್ರೂಪೇ ಬಂದ್ಬಿಟ್ಟು ನಿಫ್ಟಿ 50. ಈ ನಿಫ್ಟಿ 50 ಯಾರು ಹೋಲ್ಡ್ ಮಾಡ್ತಾರೆ ಅಂದ್ರೆ NSE ಅವರು, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅವರು ಹೋಲ್ಡ್ ಮಾಡ್ತಾರೆ. ಇದು ಹೇಗ್ ವರ್ಕ್ ಆಗುತ್ತೆ ಅಂತ ನಾನ್ ನೋಡ್ತೀನಿ. NSE ಅಂದ್ರೆ ಏನು, BSE ಅಂದ್ರೆ ಏನು, ವಿಡಿಯೋ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ NSE BSE ಅಂದ್ರೆ ಏನು ಅಂತ ಡೀಟೇಲ್ಡ್ ಆಗಿ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿ. ಫಸ್ಟ್ ನಾವು ಲುಕ್ ಎಟ್ ದ ಸ್ಕ್ರೀನ್. ಸೊ ನಿಫ್ಟಿ 50 ಓಕೆನಾ, ಇದು NSE ಅಫಿಷಿಯಲ್ ವೆಬ್ಸೈಟ್ ಇಂದ PDF ಡೌನ್ಲೋಡ್ ಮಾಡಿದೀನಿ. ಓಕೆನಾ, ಡಿಸೆಂಬರ್ 31, 2025 ಅಲ್ಲಿ ಡೌನ್ಲೋಡ್ ಮಾಡಿರೋದು. ಮೇ ಬಿ ಇನ್ನೊಂದು 18 ಡೇಸ್ ಆಗಿರ್ಬೋದು. ಓಕೆನಾ, ಸೊ ದ ನಿಫ್ಟಿ 50 ಇಂಡೆಕ್ಸ್ is a well diversified 50 companies index reflecting overall market conditions. Nifty 50 index is a compute using the free float market capitalization method. Nifty 50 can be used for various purposes: benchmark, portfolio, launching of index funds, ETFs, structured products. ಓಕೆನಾ, ಸೊ ನಿಫ್ಟಿ 50 ಏನೇನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಮ್ಯೂಚುವಲ್ ಫಂಡ್ಸ್ ಅವ್ರು ಯೂಸ್ ಮಾಡ್ತಾರೆ, ಇಂಡೆಕ್ಸ್ ಫಂಡ್ಸ್ ಗೆ, ETFs ಗೆ ಲಾಂಚ್ ಮಾಡಕ್ಕೆ, ಇದಕ್ಕೆ ತುಂಬಾ ಜನ ಯೂಸ್ ಮಾಡ್ತಾರೆ. ಓಕೆನಾ, ಆಲ್ರೆಡಿ ನಿಮಗೆ ಗೊತ್ತಿದೆ ಟಾಪ್ 50 ಕಂಪನೀಸ್ ಅಂತ. ಸೊ ಆಲ್ರೆಡಿ ನಾನು ಹೇಳಿದೀನಿ, ಒಂದೇ ಕಂಪನಿ ಇರಲ್ಲ. HDFC ಇರುತ್ತೆ, ರಿಲಯನ್ಸ್ ಇರುತ್ತೆ, ITC, ಈ ತರ ನಂಬರ್ ಆಫ್ ಕಂಪನೀಸ್ ಇರುತ್ತೆ. ಮೆಥಡಾಲಜಿ, ಯಾವ ಮೆಥಡಾಲಜಿಯಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದ್ರೆ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲ್ ಅಲ್ಲಿ. ಸೊ ನಂಬರ್ ಆಫ್ ಸ್ಟಾಕ್ಸ್, ಇದು ನಂಬರ್ ಆಫ್ ಸ್ಟಾಕ್ಸ್ 50 ಇರುತ್ತೆ, ಇಲ್ಲಿ 51 ಆಡ್ ಮಾಡಿದ್ದಾರೆ. ಓಕೆ, ಬಟ್ 50 ಇರುತ್ತೆ. ಓಕೆನಾ, ಲಾಂಚ್ ಡೇಟ್ ಬಂದ್ಬಿಟ್ಟು 1996 ಅಲ್ಲಿ ಲಾಂಚ್ ಆಗಿದ್ದು. ಓಕೆನಾ, ಬೇಸ್ ಡೇಟ್ ಬಂದ್ಬಿಟ್ಟು 1995 ಅಲ್ಲಿ, 1995 ಅಲ್ಲೇ ಅವರು ಬೇಸ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿದ್ರು. ಲಾಂಚ್ ಮಾಡಿದ್ದು 1996. ಓಕೆನಾ, ಬೇಸ್ ವ್ಯಾಲ್ಯೂ ಅವತ್ತು ಕ್ಯಾಲ್ಕುಲೇಟ್ ಮಾಡೋ ವ್ಯಾಲ್ಯೂ ಬಂದ್ಬಿಟ್ಟು 1000 ಇತ್ತು. ಓಕೆನಾ, ಸೊ ಇಂಡೆಕ್ಸ್ ರೀಬ್ಯಾಲೆನ್ಸಿಂಗ್, ಸೊ ಇಂಡೆಕ್ಸ್ ರೀಬ್ಯಾಲೆನ್ಸಿಂಗ್ ಬಂದ್ಬಿಟ್ಟು ಸೆಮಿ ಆನ್ಯುಯಲಿ ಆಗ್ತಾ ಇರುತ್ತೆ. ನೆಕ್ಸ್ಟ್ ಓಕೆನಾ, ಸೆಕ್ಟರ್, ಯಾವ ಸೆಕ್ಟರ್ ಇದ್ರ ಮೇಲೆ ತುಂಬಾ ಹೋಲ್ಡ್ ಮಾಡ್ತಾ ಇರುತ್ತೆ ಅಂದ್ರೆ ಫೈನಾನ್ಷಿಯಲ್ ಸರ್ವಿಸ್ ಸೆಕ್ಟರ್ ಬಂದ್ಬಿಟ್ಟು 36.56%. ಅಂದ್ರೆ ನಿಫ್ಟಿ 50 ಅನ್ನೋದು ಒಂದು 100% ಅಂತ ಅನ್ಕೊಳ್ಳೋಣ. ಆ 100% ಅಲ್ಲಿ ಫೈನಾನ್ಷಿಯಲ್ ಸರ್ವಿಸಸ್ 36% ಅಷ್ಟು ಹೋಲ್ಡ್ ಮಾಡ್ತಿದೆ. ಓಕೆನಾ, ಲೈಕ್ HDFC ಬ್ಯಾಂಕ್ ಆಗಿರ್ಬೋದು, ICICI ಬ್ಯಾಂಕ್ ಆಗಿರ್ಬೋದು. ಓಕೆನಾ, ಈ ತರ ಬ್ಯಾಂಕಿಂಗ್ಸ್ ಸರ್ವಿಸಸ್, ಲೋನ್ಸ್ ಕೊಡೋ ಆಪ್ಸ್ ಆಗಿರ್ಬೋದು, ಈ ತರ ಫೈನಾನ್ಷಿಯಲ್ ಸರ್ವಿಸಸ್ 36%. ನೆಕ್ಸ್ಟ್ ಆಯಿಲ್, ಗ್ಯಾಸ್, ಕನ್ಸ್ಯೂಮಬಲ್ ಫ್ಯೂಯಲ್ಸ್, ಇದೆಲ್ಲ 10% ಪ್ಲಸ್ ಹೋಲ್ಡ್ ಮಾಡ್ತಿದೆ. ನೆಕ್ಸ್ಟ್ IT, ಇನ್ಫಾರ್ಮೇಶನ್ ಆಫ್ ಟೆಕ್ನಾಲಜಿ 10% ಹೋಲ್ಡ್ ಮಾಡುತ್ತೆ. ನೆಕ್ಸ್ಟ್ ಆಟೋಮೊಬೈಲ್ಸ್ ಆಗಿರ್ಬೋದು, ಆಟೋ ಕಾಂಪೋನೆಂಟ್ಸ್ ಆಗಿರ್ಬೋದು ಬಂದ್ಬಿಟ್ಟು 6.98%. ನೆಕ್ಸ್ಟ್ FMCG ಪ್ರಾಡಕ್ಟ್ಸ್, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ 6.44. ಟೆಲಿಕಮ್ಯುನಿಕೇಶನ್ ಬಂದ್ಬಿಟ್ಟು 4.92. ಇಲ್ಲಿ ನೋಡಿ. ನೆಕ್ಸ್ಟ್ ಹೆಲ್ತ್ ಕೇರ್ ಸೆಕ್ಟರ್ ಇದೆ, ಕನ್ಸ್ಟ್ರಕ್ಷನ್ ಸೆಕ್ಟರ್ ಇದೆ, ಮೆಟಲ್ ಸೆಕ್ಟರ್ ಇದೆ, ಕನ್ಸ್ಯೂಮರ್ ಸರ್ವಿಸ್ ಇದೆ, ಕನ್ಸ್ಯೂಮರ್ ಡ್ಯೂರೇಬಲ್ಸ್ ಇದೆ, ಪವರ್ ಸೆಕ್ಟರ್ ಇದೆ, ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್, ಸರ್ವಿಸಸ್, ಕ್ಯಾಪಿಟಲ್ ಗೂಡ್ಸ್, ಇದೆಲ್ಲಾ ಸೇರಿದ್ರೆ ನಿಫ್ಟಿ 50 ಆಗುತ್ತೆ. ಸೊ ಜನ ಏನ್ ಮಾಡ್ತಾರೆ ಅಂದ್ರೆ ನಿಫ್ಟಿ 50 ಅಂದ್ರೆ ಯಾವ್ದೋ ಒಂದು ಸ್ಟಾಕ್, ಎರಡು ಸ್ಟಾಕ್ ಅಂತ ಹೇಳ್ಬಿಟ್ಟು ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸೊ ಲಾಸ್ ಆಗುತ್ತೆ. ಓಕೆನಾ, ನೆಕ್ಸ್ಟ್ ಪ್ರೈಸ್ ರಿಟರ್ನ್. ಓಕೆನಾ, ಸೊ ಲಾಸ್ಟ್ ಇಯರ್ ಏನಾದ್ರು ನೀವು ಇನ್ವೆಸ್ಟ್ ಮಾಡಿದ್ರೆ ನಿಫ್ಟಿ 50 ಅಲ್ಲಿ ಎಷ್ಟು ಪರ್ಸೆಂಟ್ ರಿಟರ್ನ್ ಬರೋದು ಅಂದ್ರೆ 10.51% ಅಷ್ಟು ರಿಟರ್ನ್ ಬರೋದು. ಓಕೆನಾ, ನೆಕ್ಸ್ಟ್ ಇಷ್ಟೇ ಬರ್ತಾ ಇದ್ದು. ಅದೇ ಲಾಸ್ಟ್ ನೀವು 5 years ಇಂದ ಡೇಟಾ ನೋಡಿದ್ರೆ, ಟೋಟಲ್ ರಿಟರ್ನ್ಸ್ ಲಾಸ್ಟ್ 5 years ಇಂದ ಡೇಟಾ ನೋಡಿದ್ರೆ 14.68% ರಿಟರ್ನ್ಸ್ ಕೊಟ್ಟಿದೆ. ಇಟ್ ಇಸ್ ಎ ಗುಡ್ ರಿಟರ್ನ್ಸ್ ಓವರ್ ಆಲ್. ಸೊ ಸಿನ್ಸ್ ಇನ್ಸ್ಪೆಕ್ಷನ್ ಅಂದ್ರೆ ಯಾವಾಗಿಂದ ಸ್ಟಾರ್ಟ್ ಆಯ್ತು ಅವಾಗಿಂದ ನೀವೇನಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಆಲ್ಮೋಸ್ಟ್ ಇಟ್ ಹ್ಯಾಸ್ ಗಿವನ್ 12.94, ಒಳ್ಳೆ ಡೀಸೆಂಟ್ ರಿಟರ್ನ್ ಕೊಟ್ಟಿದೆ. ಓಕೆನಾ, ನೆಕ್ಸ್ಟ್ ಫಂಡಮೆಂಟಲ್ಸ್ P ನೋಡಬಹುದು 22.75 ಇದೆ. ಓಕೆನಾ, ಆಲ್ಮೋಸ್ಟ್ ಸ್ಟಾಕ್ ಮಾರ್ಕೆಟ್ ಯಾವತ್ತೂ P, ಪ್ರೈಸ್ ಟು ಅರ್ನಿಂಗ್ಸ್, ಓವರ್ ವ್ಯಾಲ್ಯೂಡ್ ಇರುತ್ತೆ. ಓಕೆನಾ, ಸ್ಟಿಲ್ ಐ ವಿಲ್ ಕನ್ಸಿಡರ್ ಇಟ್ ಇಸ್ ಎ ಓವರ್ ವ್ಯಾಲ್ಯೂಡ್ ಇಟ್ ಸೆಲ್ಫ್. ಇದರಲ್ಲಿ ಯಾವ ಸ್ಟಾಕ್ಸ್ ತುಂಬಾ ವೇಟೇಜ್ ನ ಮೇಂಟೈನ್ ಮಾಡುತ್ತೆ ಅಂದ್ರೆ ಆ ಟಾಪ್ 10 ಸ್ಟಾಕ್ಸ್ ನಾನು ಹೇಳ್ತೀನಿ. ಫಸ್ಟ್ ಬಂದ್ಬಿಟ್ಟು HDFC ವೇಟೇಜ್ ಬಂದ್ಬಿಟ್ಟು 12.72% ಅಷ್ಟು ವೇಟೇಜ್ ಇರುತ್ತೆ ನಿಫ್ಟಿ 50 ಅಲ್ಲಿ. ಅರ್ಥ ಮಾಡ್ಕೊಳ್ಳಿ, ನಿಫ್ಟಿ 50 ಅನ್ನೋದು ಒಂದು 50 ಸ್ಟಾಕ್ಸ್, ಅದರಲ್ಲಿ ಬರೀ ಒಂದು ಸ್ಟಾಕ್ 12% ಹೋಲ್ಡ್ ಮಾಡುತ್ತೆ, ಅದೇ HDFC. ನೆಕ್ಸ್ಟ್ ಮುಖೇಶ್ ಅಂಬಾನಿ ಅವರ ರಿಲಯನ್ಸ್ ಇಂಡಸ್ಟ್ರೀಸ್ 8.90. ನೆಕ್ಸ್ಟ್ ICICI ಬ್ಯಾಂಕ್ 8.05. ನೆಕ್ಸ್ಟ್ ಭಾರತಿ ಏರ್ಟೆಲ್ 4.92. ನೆಕ್ಸ್ಟ್ ಇನ್ಫೋಸಿಸ್ 4.75 ನೋಡಿ. ನೆಕ್ಸ್ಟ್ ಸ್ಟೇಟ್ ಬ್ಯಾಂಕ್, ITC, ಆಕ್ಸಿಸ್ ಬ್ಯಾಂಕ್. ಬ್ಯಾಂಕಿಂಗ್ ಸೆಕ್ಟರ್ ಮೈನ್, ಅದಕ್ಕೆ ಫೈನಾನ್ಷಿಯಲ್ ಸೆಕ್ಟರ್ 36%. ಮೋಸ್ಟ್ ಆಫ್ ದ ಒಂದು 5 ಸೆಕ್ಟರ್ಸ್ ಬ್ಯಾಂಕಿಂಗ್ ಸೆಕ್ಟರ್ ಇದೆ. ಇನ್ನ ಆಯಿಲ್, ಗ್ಯಾಸ್ ಅದನ್ನೇ ರಿಲಯನ್ಸ್. ಓಕೆನಾ, ನೆಕ್ಸ್ಟ್ IT, ಇನ್ಫೋಸಿಸ್ ಮತ್ತೆ ಇನ್ಫೋಸಿಸ್. ಓಕೆನಾ, ಇನ್ಫೋಸಿಸ್ ಮೈಂಟೈನ್ ಮಾಡ್ತಿದೆ ತಾನೆ, ಅದಕ್ಕೆ ಇಲ್ಲಿದೆ ಇನ್ಫಾರ್ಮೇಶನ್ ಆಫ್ ಟೆಕ್ನಾಲಜಿ. ಅರ್ಥ ಮಾಡ್ಕೊಳ್ಳಿ,
ಸಿ ಇದು ಟಾಪ್ 10 ಸ್ಟಾಕ್ಸ್. ಟಾಪ್ 10 ಸ್ಟಾಕ್ಸ್ ಅಲ್ಲಿ ನಿಫ್ಟಿ ಏನಾದ್ರು ಪ್ಲಸ್ ಆಗ್ಬೇಕು ಅಂದ್ರೆ ಮಿನಿಮಮ್ ಟಾಪ್ 5 ಸ್ಟಾಕ್ಸ್ ಆದ್ರೂ ಪ್ಲಸ್ ಅಲ್ಲಿ ಇರಬೇಕು. ಇನ್ನೊಂದ್ಸಲಿ ರಿಪೀಟ್ ಮಾಡ್ತೀನಿ, ನಿಫ್ಟಿ ಏನಾದ್ರು ಪರ್ಟಿಕ್ಯುಲರ್ ಡೇಗೆ ಓಡ್ಬೇಕು ಅಂದ್ರೆ ಅದು ಆನೆಗಳು. ಇದೆಲ್ಲ ಏನು ಆನೆಗಳು ಅಂತಾರೆ ಈ ಸ್ಟಾಕ್ಸ್ ನ. ಇರುವೆಗಳು ನೋಡಿಲ್ಲ ಅಂದ್ರೂ ಪರವಾಗಿಲ್ಲ, ಆನೆಗಳು ಮೂವ್ ಆದ್ರೇನೆ ನಿಫ್ಟಿ ಮೂವ್ ಆಗುತ್ತೆ. ಆನೆಗಳು ಯಾವ್ದು HDFC, ರಿಲಯನ್ಸ್, ICIC ಇವೆಲ್ಲ ಆನೆಗಳು. ಫಸ್ಟ್ ಆನೆಗಳು ಮೂವ್ ಆದ್ರೆ ಬೇರೆವೆಲ್ಲ ಈಸಿಯಾಗಿ ಮೂವ್ ಆಗುತ್ತೆ. ಸಿಂಪಲ್ ಲಾಜಿಕ್. ಟ್ರೈನ್ ಅಲ್ಲಿ ಇಂಜಿನ್ ಮೂವ್ ಆದ್ರೆ ಬೋಗಿಗಳು ಎಳ್ಕೊಂಡ್ ಬರುತ್ತೆ. ಹಂಗೆ ಮೈನ್ ಇಂಜಿನ್ ಆಫ್ ದ ನಿಫ್ಟಿ 50 ನಿಫ್ಟಿ ಸ್ಟಾಕ್ ಮಾರ್ಕೆಟ್ ಯಾವ ಅಂದ್ರೆ ಈ ಟಾಪ್ 10 ಸ್ಟಾಕ್ಸ್. ಅರ್ಥ ಆಗಿದೆ ಅನ್ಸುತ್ತೆ. ಸೊ ಈ ವಿಡಿಯೋ ನಿಮಗೆ ಏನಾದ್ರು ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.